ದಿನಾಂಕ 19 ನವೆಂಬರ್ 2025 ಶ್ರೀ ಪರಿಜ್ಞಾನ ಆಂಗ್ಲ ಕನ್ನಡ ಪ್ರಾಥಮಿಕ ಶಾಲೆ ದಾಂಡೇಲಿ ಯಲ್ಲಿ ಬಹಳ ಉತ್ಸಾಹದಿಂದ ಕಾರ್ಯಕ್ರಮವನ್ನು ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯಸ್ಥರಾದ ಶ್ರೀ ಎಂ.ಡಿ. ಭಟ್, ಪಿಎಸ್ಐ ಕಿರಣ್ ಪಾಟೀಲ್, ನಗರಸಭಾ ಸದಸ್ಯರಾದ ಯಾಸ್ಮಿನ್ ಕಿತ್ತೂರ್, ಮತ್ತೊಬ್ಬ ನಗರಸಭಾ ಸದಸ್ಯರಾದ ಬುದ್ಧಿವಂತ ಗೌಡ ಪಾಟೀಲ್, ಶ್ರೀಪ್ರಭು ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದ ಅಬ್ದುಲ್ ರೆಹಮಾನ್, ಕ್ಲಸ್ಟರ್ನ ಶಾಲೆಗಳ ಎಲ್ಲ ಮುಖ್ಯ ಶಿಕ್ಷಕರು, ಪಾಲಕರು, ಮಕ್ಕಳು ಪಾಲ್ಗೊಂಡಿದ್ದರು. ಸ್ಥಳ ದಾಂಡೇಲಿ. ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಾದಿರ ದಿನ ಬಂದ ಚಂದಮಾಮ, ಬೀರಿ ಬಂದ ಚಂದಮಾಮ, ಗಿಡಬಳ್ಳಿಗಳಲ್ಲಿ ಧನ್ಯವಾದಗಳು. ಇದೀಗ ಲಾಟ್ ನಂಬರ್ 14 ಕಾಯ್ತಾ ಇರ್ತಾಳೆ, ಪೇಟೆಗೆ ಹೋಗಿ ಸಿನಿಮಾ ನೋಡಕ್ ಕಾಯ್ತಾ ಇರ್ತಾಳೆ, ಪೇಟೆಗೆ ಹೋಗಿ ಸಿನಿಮಾ ನೋಡಕ್ ಕಾಯ್ತಾ ಇರ್ತಾಳೆ. ಯಾದರೇನಂತೆ ವಿರಾಕಿ, ನನ್ನ ಮಗನ ಮದುವೆ ಮಾಡಾಕಿ, ನನ್ನ ಮಗ ಹರಕೆ ಬಂದಾನೆ, ಯವ್ವ ನನ್ನ ಮಗ ಹರಕೆ ಬಂದಾನೆ, ಕನ್ನೆಯ ಮಗನ ಮದ್ವೆ ಮಾಡಾಕಿ, ನನ್ನ ಮಗನ ಮದ್ವೆ ಮಾಡಾಕಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ಊರಿನಲ್ಲಿ ಒಬ್ಬಳು ಚೆಲುವೆ ಇದ್ದಾಳೆ. ಅವಳು ಹೇಗಿದ್ದಾಳೆ ಗೊತ್ತಾ? ನಮ್ಮ ಊರಿನಲ್ಲಿ ಚೆಲುವೆ ಒಬ್ಬ ಡೋಲ್ ಹಾಕ್ತಾಳೆ, ಐಷಾರಾಮಿ ಜೀವನ ಬೇಕೇ ಬೇಕು ಅಂತಾಳೆ, ಐಷಾರಾಮಿ ಜೀವನ ಬೇಕೇ ಬೇಕು ಅಂತಾಳೆ. ಮನೆ ಕೆಲಸ ಮಾಡು ಅಂದ್ರೆ ಮಾಡಲ್ಲಂತಾಳೆ, ಮನೆ ಕೆಲಸ ಮಾಡು ಅಂದ್ರೆ ಮಾಡಲ್ಲಂತಾಳೆ. ಪೇಟೆಗೆ ಹೋಗಿ ಸಿನಿಮಾ ನೋಡ್ತಾ ಕಾಲ ಕಲಿತಾಳೆ, ಪೇಟೆಗೆ ಹೋಗಿ ಸಿನಿಮಾ ನೋಡ್ತಾ ಕಾಲ ಕಲಿತಾಳೆ. ಪೌಡರ್ ಲಿಪ್ಸ್ಟಿಕ್ ಮೆತ್ತಿಕೊಂಡು ಓಡ್ತಾ ಇರ್ತಾಳೆ, ಪೌಡರ್ ಲಿಪ್ಸ್ಟಿಕ್ ಮೆತ್ತಿಕೊಂಡು. ಶಾಲೆಯವರು ಏನು ಅವಕಾಶ ಕೊಡ್ತಾರೆ ಗ್ಯಾದರಿಂಗು, ಅದ್ರ ಮುಖಾಂತರ ನಾವು ಶೈನ್ ಆಗಬೇಕಾಗಿತ್ತು. ನಮ್ಮ ದೇಶ ಬಹಳ ಕೊಟ್ಟಿದೆ, ನಮ್ಮ ರಾಜ್ಯ ಬಹಳ ಕೊಟ್ಟಿದೆ. ಅದೆಲ್ಲವನ್ನು ಸಹಿತ ಶಿಕ್ಷಣ ಇಲಾಖೆಯವರು ನಾವು ಸಹಿತ ಅದನ್ನ ಪಾಲಿಸ್ತಾ ಬಂದೀವಿ. ನಮ್ಮ ಜೊತೆಯಲ್ಲಿ ಶಿಕ್ಷಣ ಡಿಪಾರ್ಟ್ಮೆಂಟ್ ವತಿಯಿಂದ ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಭೆಗೆ ನಾವು ಸ್ವಾಗತ ಮಾಡಿದಂತ ನಮ್ಮ ಆಮಂತ್ರಣ ಪತ್ರಿಕೆ ಅನುಸಾರವಾಗಿ ನಾವು ತಿಳಿಸಿದ ಎಲ್ಲ ಗಣ್ಯ ವ್ಯಕ್ತಿಗಳು ಆಗಮಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮಗೆ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತ ಇವಾಗ ನಾನು ಅನಿಸ್ತಾ ಇದ್ದೀನಿ ಮೇಲ್ಗಡೆ ಕುಂತ್ಕೊಂಡಾಗ. ಸೊ ಎಲ್ಲರೂ ನೋಡ್ಕೊಂಡು ನೀವು ಒಳ್ಳೆ ಡ್ರೆಸ್ ಹಾಕಿದ್ದೀರಾ, ಫುಲ್ ಖುಷಿಯಲ್ಲಿದ್ದೀರಾ, ಸೊ ಫುಲ್ ಕಲರ್ಫುಲ್ ಆಗಿದ್ದೀರಾ. ನೋಡಿ ನಿಜವಾಗ್ಲೂ ನನಗೆ ಜಲಸ್ ಆಗ್ತಾ ಇದೆ. ಸೊ ದಯವಿಟ್ಟು ಅದೇ ರೀತಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಡೋಂಟ್ ಗೋ ಫಾರ್ ಪ್ರೈಸಸ್. ಅವರು ತಮ್ಮ ಮಕ್ಕಳಿಗೆ ಇದರಲ್ಲಿ ಹೈಲೈಟ್ ಮಾಡುವಂಗೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಯಾಕಂದ್ರೆ ನಿಮಗೂ ಕಾರ್ಯಕ್ರಮಕ್ಕೆ ಲೇಟ್ ಆಗ್ತಾ ಇದೆ, ಇಲ್ಲಿ ಮಾತಾಡಿದ್ರು ಕೇಳೋರಿಲ್ಲ, ಹಿಂಗಾಗ್ತದೆ. ಆದಷ್ಟಿಂದ ನೀವು ಕೂಡ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಮುನ್ನಡೆಸ್ಕೊಂಡು ಹೋಗ್ಲಿ. ಯಾಕಂದ್ರೆ ಬಹುಮಾನ ಇಲ್ಲಾಂದ್ರೆ ಇಷ್ಟೆಲ್ಲ ಕಾಂಪಿಟೇಷನ್ ಮಾಡ್ಕೊಂಡು ಬಹುಮಾನ ಇಲ್ಲಾಂದ್ರೆ ಬೇಜಾರಾಗ್ತಂತ ಕೇಳಿದಾಗ ಕೆಣಿ ಮೇಡಮ್ ಅವರು ಮೆಡಲ್ ಕೊಟ್ಟಿದ್ದಾರೆ. ಪ್ರೀತಿ ಪೂರ್ವಕವಾಗಿ ಮಾತಾಡಿ 2 ವಿಶ್ ಮಾಡ್ರಿ ಮೇಡಮ್. ಅಲ್ಲಿ ನಾವು ಹಚ್ಚಿದೀವಿ ಕೊಠಡಿಗಳಿಗೆ. ಭಾಗವಹಿಸುವಂತ ಎಲ್ಲ ವಿದ್ಯಾರ್ಥಿಗಳು ಅಥವಾ ಅವ್ರ ಜೊತೆ ಬಂದಂತ ಪಾಲಕರು ಆ ಮಕ್ಕಳನ್ನ ಆದಷ್ಟು ಕಾಳಜಿ ಪೂರ್ವಕವಾಗಿ ಆ ಮಗು ಯಾವ ಇದ್ರಲ್ಲಿದೆ ಅದನ್ನ ಭಾಗವಹಿಸುತ್ತದೆ ಅಲ್ಲಿ ಅವ್ರಿಗೆ ಹೋಗಿ ನಿಲ್ಲಿಸ್ಬರ್ಬೇಕು. ಯಾಕಂದ್ರೆ ನಿಮಗೆ ಮತ್ತೆ ನಾವು ಕರಿತೀವಿ, ಹೇಳ್ತೀವಿ, ಅವಕಾಶ ಕೊಡ್ತೀವಿ. ಅಕಸ್ಮಾತ್ ಆ ಮಗು 2-3 ಸ್ಪರ್ಧೆಗಳಲ್ಲಿ ಇತ್ತಂದ್ರೆ ನೀವು ಬಂದು ಶಿಕ್ಷಕರಾಗ್ಲಿ ಅಥವಾ ಪೇರೆಂಟ್ಸ್ ಬಂದ್ರೆ ಪೇರೆಂಟ್ಸ್ ಆಗ್ಲಿ ಯಾರಾದ್ರೂ ಬಂದು ನಿರ್ಣಾಯಕರ ಹತ್ರ ಹೇಳಿಟ್ಟು ಹೋಗ್ಬೇಕು. ಯಾಕಂದ್ರೆ ಮಗುಗೆ ಅವಕಾಶ ತಪ್ಪು ಹೋಗ್ಬಾರ್ದು. ಹಾಗಾಗಿ ನಾವು ನಿಮಗೆ ಈ ಕಿವಿ ಮಾತನ್ನ ಹೇಳ್ತಾ ಇದ್ದೀವಿ. ದಯವಿಟ್ಟು ನಮ್ಗೆ ಅತ್ಯುತ್ತಮವಾದ ಎಲ್ಲ ರೀತಿಯ ಸಹಕಾರ ಕೊಟ್ಟು ತುಂಬಾ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಕ್ಕೆ ನಮಗೆ ಸಹಾಯ ಮಾಡಿದಂತಹ ನಿಮ್ಮ ಟೀಮ್ಗೆ, ನಾವು ಪರಿಜ್ಞಾನ ಸ್ಕೂಲ್ನ ಟೀಮ್ಗೆ ಯಾವಾಗಲೂ ನಮ್ಮ ಇಲಾಖೆ ಶ್ರವಣಿಯಾಗಿರ್ತದೆ. ನಿಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆ ಈ ಕಾರ್ಯ ಮಾಡಿದ್ದಾರೆ. ಹಾಗೆ ಪೆಂಡಲ್ಗೆ ಮತ್ತೆ ನನಗೆ ಗೊತ್ತಿದ್ದ ಹಾಗೆ 1-2-3 ಜನ
ಯಾಸ್ಮಿನ್ ಮೇಡಮ್ ಅವರು ಇವರೆಲ್ಲ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಜೋರಾದ ಚಪ್ಪಲ ಮೂಲಕ ನಾವು ಅಸಂಸಾರಿ ನೆನೆಸ್ಕೊಳ್ಳುವ. ಬೆಳಗಿನ ಉಪಹಾರವನ್ನ ಈ ಶಾಲೆಯ ಒಬ್ಬರು ಶಿಕ್ಷಕರು ನೀಡಿರ್ತಾರೆ ಲಲಿತಾ ಮೇಡಮ್, ಅವ್ರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆ. ಶಾಲೆಯ ರೀತಿಯಾಗಿ ನಮ್ಮ ಇಬ್ರು ಇವತ್ತು ನಾವು ಸಮಾಧಾನವಾಗಿದೆ. ಯಾಕಂದ್ರೆ ಇವತ್ತು ಪ್ರತಿಭಾ ಕಾರಂಜಿ ಮುಗಿಸಿ ನಾಳೆ ನಾವು ಅಲ್ಲಿಗೆ ಹೋಗ್ಬೇಕಾಗಿರ್ತದೆ. ನಾಳೆ ಮುಗಿಸಿ 5 ದಿನ ನಿರಂತರ ಪ್ರತಿಭಾ ಕಾರಂಜಿ ಇತ್ತು. ಇವತ್ತು ಕೊನೆಯದಾಗಿ ತುಂಬಾ, ಯಾಕಂದ್ರೆ ನಿನ್ನೆ ನಾವು ಹೀಗೆ ನಿಂತರೂ ಕೂಡ ನಮ್ಗೆ ಏನಾಗ್ತಿತ್ತು ಅಂದ್ರೆ ನಾಳೆ ಇಲ್ಲಿ ಬಂದ್ ಮಾಡ್ಬೇಕಿತ್ತಲ್ಲ, ಇಲ್ಲಿ ಏನ್ ಮಾಡಿದಾರ ಏನಾಗ್ತದೆ ಅಂತ ನಮ್ಗೆ ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ನಮಗೆ ಕೊಡೋದು ಎಲ್ಲೋ ಒಂದು ಏನ್ ಹೇಳ್ತೀವಿ ಅದೊಂದು ಮೂಲೆಗೂ ಮುಟ್ಟುದಿಲ್ಲ ಅಂತ